2024 ಈ ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ. ಹಾಗಾಗಿ ಸಂಕ್ರಾಂತಿ ಹಬ್ಬದ ತಯಾರಿ ಬಹಳ ಜೋರಾಗಿ ನಡೀತಾ ಇದೆ. ಹಳ್ಳಿಗಳಲ್ಲಿ ಸುಗ್ಗಿ ಅಂತಾನೆ ಪ್ರಸಿದ್ಧವಾಗಿರುವಂತಹ ಹಬ್ಬ ಇದು. ಸಂಕ್ರಾಂತಿ ಹಬ್ಬಕ್ಕೆ ಜನರು ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮಾರುಕಟ್ಟೆಗೆ ಈಗಾಗಲೇ ಲಾರಿ ಕಬ್ಬು ಬರ್ತಾ ಇದೆ. ಸಂಕ್ರಾಂತಿ ಹತ್ತಿರ ಬರ್ತಾ ಇದ್ದ ಹಾಗೆ ಕಬ್ಬಿನ ಬೆಲೆ ಕೂಡ ಏರಿಕೆಯಾಗಿದೆ. ಎರಡು ರೀತಿಯ ಕಬ್ಬುಗಳಲ್ಲಿ ಕಪ್ಪು ಕಬ್ಬಿಗೆ ಡಿಮಾಂಡ್ ಹೆಚ್ಚು. ಹಾಗಾಗಿ ಕಬ್ಬಿನ ಬೆಲೆ ಕೂಡ ಹೆಚ್ಚಾಗಿದೆ. ಕಬ್ಬು ಇಲ್ಲದೆ ಸಂಕ್ರಾಂತಿನ ಅನ್ನೋ ಮಟ್ಟಿಗೆ ಕಬ್ಬು ಅನ್ನೋದು ಸಂಕ್ರಾಂತಿ ಹಬ್ಬಕ್ಕೆ ಅನಿವಾರ್ಯ. ಈ ಸಂಕ್ರಾಂತಿ ಹಬ್ಬ ಅಂದಾಗ ಎಳ್ಳು ಬೆಲ್ಲ ಯಾವ ರೀತಿ ಸಂಕ್ರಾಂತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೋ ಅದೇ ರೀತಿ ಕಬ್ಬು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೋಡಿ, ಇದು ಗ್ರಾಮೀಣ ಪ್ರದೇಶದಲ್ಲಿ ರೈತರ ಹಬ್ಬ ಅಂತ ಇದನ್ನು ಕರೀತಾರೆ. ಸೊ ಈ ಸಂಕ್ರಾಂತಿಯನ್ನು ಸುಗ್ಗಿ ಅಂತ ಕೂಡ ಕರೀತಾರೆ. ಕಬ್ಬು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಎಳ್ಳು ಬೀರುವಂಥ ಪದ್ಧತಿ ಅಂದರೆ ಮನೆಗೆ ಹೋಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆ ಮಾತಾಡಿ ಅಂಥೇಳಿ ಸಾಮರಸ್ಯವನ್ನು ಸಾರುವಂಥ ಹಬ್ಬ. ಜೊತೆಗೆ ಎಳ್ಳು ಬೆಲ್ಲದ ಜೊತೆಯಲ್ಲೇ ಕಬ್ಬನ್ನು ಕೊಡೋದು ಕೂಡ ಒಂದು ಸಂಪ್ರದಾಯವಾಗಿ ಬಂದಿದೆ. ಹಾಗಾಗಿ ನೋಡಿ, ಲಾರಿ ಕಬ್ಬುಗಳು ಬಂದಿರೋದನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಕಪ್ಪು ಕಬ್ಬಿಗೆ ಇಲ್ಲಿ ಹೆಚ್ಚು ಡಿಮಾಂಡ್ ಅಂತಲೇ ಹೇಳ್ಬೋದು. ಹಾಗಾಗಿ ಬೆಲೆ ಕೂಡ ಹೆಚ್ಚಾಗಿದೆ. ಮಾರ್ಕೆಟ್ನಲ್ಲಿ ಎರಡು ರೀತಿಯ ಕಬ್ಬಿನ ತಳಿ ಇದೆ. ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಭರ್ಜರಿ ತಯಾರಿ ಅಂತೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.